ಇವತ್ತಿನ ವಿಡಿಯೋ ನೋಡ್ರಿ, 10ನೇ ತರಗತಿಯ ವಿಜ್ಞಾನ ವಿಷಯದ ಸಂಪೂರ್ಣ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಯಾರೆಲ್ಲ ಈಗ 9ನೇ ಮುಗಿಸಿ 10ನೇ ಹೊಂಟಿರಲ್ಲ, 10ನೇ ತರಗತಿದಾಗ ವಿಜ್ಞಾನದಾಗ ಯಾವ್ಯಾವ ಪಾಠದಾಗ ಎಷ್ಟೇ ಅಂಕ ಬರ್ತಾವ, ಯಾವ್ಯಾವ ಇಂಪಾರ್ಟೆಂಟ್ ಅವ ಅಂತ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ನೋಡ್ರಿ, ಇದೆಲ್ಲ ಏನಪ್ಪ ಅಂದ್ರ ಭಾಗ 1ರಲ್ಲಿ ಬರುವಂತ ಅಧ್ಯಾಯದ ಹೆಸರುಗಳವ, ಇದು ಭಾಗ 2ರಲ್ಲಿ ಬರುವಂತ ಅಧ್ಯಾಯದ ಹೆಸರುಗಳು. ಈಗ ನಮಗ ವಿಜ್ಞಾನದಲ್ಲಿ ನಿಮ್ಗೆ ಗೊತ್ತದ ಆಲ್ರೆಡಿ ಎಷ್ಟಪ್ಪ ಅಂದ್ರ ವಿಜ್ಞಾನದಾಗ 3 ಪಾಠ ಬರ್ತಾವ. ಒಂದು ಭೌತಶಾಸ್ತ್ರ, ರಸಾಯನ ಶಾಸ್ತ್ರ ಮತ್ತ ಜೀವಶಾಸ್ತ್ರ. ಈಗ ಭೌತಶಾಸ್ತ್ರ ಅಂದ್ರ ಫಿಸಿಕ್ಸ್, ರಾಸಾಯನಿಕ ಶಾಸ್ತ್ರ ಅಂದ್ರೆ ಕೆಮಿಸ್ಟ್ರಿ, ಇನ್ನ ಜೀವಶಾಸ್ತ್ರ ಅಂದ್ರ ಬಯಾಲಜಿ. ಈಗ ನಮ್ಮ ವಿಜ್ಞಾನದ 10ನೇ ತರಗತಿಯಲ್ಲಿ ನಮಗ ಭೌತಶಾಸ್ತ್ರದಾಗ ಎಷ್ಟು ಅಂಕದ ಪ್ರಶ್ನೆಗಳು ಬರ್ತಾವಪ್ಪ ಅಂದ್ರ 27 ಅಂಕದ ಪ್ರಶ್ನೆಗಳು ಬರ್ತಾವ. ಇನ್ನ ರಾಸಾಯನಿಕ ಶಾಸ್ತ್ರದಾಗ ಎಷ್ಟು ಅಂಕದ ಪ್ರಶ್ನೆಗಳು ಬರ್ತಾವ ಬೋರ್ಡ್ ಎಕ್ಸಾಮ್ ಅಂದ್ರ 25 ಅಂಕದ ಪ್ರಶ್ನೆಗಳು ರಾಸಾಯನಿಕ ಶಾಸ್ತ್ರ ಬರ್ತಾವ. ಇನ್ನ ಮೋಸ್ಟ್ ಇಂಪಾರ್ಟೆಂಟ್ ಜೀವಶಾಸ್ತ್ರ. ಈ ಜೀವಶಾಸ್ತ್ರ ಮೇಲೆ 28 ಅಂಕಗಳು ಬರ್ತಾವ ನಮ್ಮ ಬೋರ್ಡ್ ಎಕ್ಸಾಮ್. ಇವು ಅಷ್ಟು ಕೂಡ್ಸಂದ್ರ 80 ಅಂಕಗಳು ಆಗಿದಾವ. ಈಗ ಮೊದಲನೇ ಪಾಠ ಯಾವ್ದಪ್ಪ ಅಂದ್ರ ಭಾಗ 1 ಮೊದಲನೇ ಪಾಠ ಯಾವ್ದಪ್ಪ ಅಂದ್ರ ರಾಸಾಯನಿಕ ಕ್ರಿಯೆಗಳು ಮತ್ತ ಸಮೀಕರಣಗಳು. ಈ ಅಧ್ಯಾಯದ ಮೇಲೆ ನಿಮಗ 4 ರಿಂದ 5 ಅಂಕಗಳು ಬರುವಂತ ಬೋರ್ಡ್ ಎಕ್ಸಾಮ್ ಚಾನ್ಸಸ್ ಇರ್ತಾವ. ಓಕೆ. ಇನ್ನ ಎರಡನೇದು ಆಮ್ಲ, ರಸಾಯನ ಮತ್ತು ಲವಣವ ಪಾಠ ಅಂದ್ರ ಇದ್ರ ಮೇಲೆ ನಿಮಗೆ ಎಷ್ಟು ಅಂಕಗಳು ಬರ್ತಾವಪ್ಪ ಅಂದ್ರ 6 ರಿಂದ 7 ಅಂಕಗಳು ಬರ್ತಾವ. ಈ ನೆಕ್ಸ್ಟ್ 5ನೇ ಅಧ್ಯಾಯ ಜೀವಕ್ರಿಯೆಗಳು. ಓಕೆನಾ? ಈ ಜೀವಕ್ರಿಯೆ ಪಾಠದ ಎಷ್ಟು ಅಂಕ ಬರ್ತಾವಪ್ಪ ಅಂದ್ರ 7 ಅಂಕಗಳು ಬರ್ತಾವ. ಈ ನೆಕ್ಸ್ಟ್ 6ನೇದು ನಿಯಂತ್ರಣ ಮತ್ತು ಸಹಭಾಗಿತ್ವ. ಇದ್ರ ಮೇಲೆ ನಿಮಗ 7 ಅಂಕಗಳು ಬರ್ತಾವ. ಇನ್ನ ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ 6th ಕ್ವಶನ್ ಬರುವಂತ ಚಾಪ್ಟರ್ ಯಾವ್ದಪ್ಪ ಅಂದ್ರ ವಿದ್ಯುತ್ ಶಕ್ತಿ. ಇದ್ರ ಮ್ಯಾಗ 8 ಅಂಕಗಳು ಬರ್ತಾವ. ಇನ್ನ 12ನೇ ಅಧ್ಯಾಯ ಯಾವ್ದಪ್ಪ ಅಂದ್ರ ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು. ಇದ್ರ ಮೇಲೆ ನಿಮ್ಗ 6 ಅಂಕಗಳು ಕೇಳ್ತಾವ. ಈ ಕಡೆ ನೋಡ್ರಿ, ಇಲ್ಲಿ ಭಾಗ 2 ಬುಕ್ ನಲ್ಲಿ ಬರುವಂತ ಅಧ್ಯಾಯಗಳ ಹೆಸರಾವ, ಅದನ್ನ ಎಷ್ಟೆಷ್ಟು ಕ್ವಶನ್ ಕೇಳ್ತಾರ ಅನ್ನೋದು ನೋಡ್ರಿ. ಫಸ್ಟ್ 3ನೇ ಚಾಪ್ಟರ್ ಲೋಹಗಳು ಮತ್ತ ಅಲೋಹಗಳು. ಇದ್ರ ಮ್ಯಾಗ 7 ಅಂಕಗಳು ಕೇಳ್ತಾರ. ಇನ್ನ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು, ಇದು ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್. ಇದ್ರ ಏನಪ್ಪಾ ಅಂದ್ರ 7 ಅಂಕಗಳು ಕೇಳ್ತಾರ. ಇನ್ನ 7ನೇ ಅಧ್ಯಾಯ ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತವೆ. ಇದರಿಂದ ನಮಗ 6 ರಿಂದ 7 ಅಂಕಗಳು ಬೋರ್ಡ್ ಎಕ್ಸಾಮ್ ಬರ್ತಾವ. ಈ ನೆಕ್ಸ್ಟ್ 8ನೇ ಚಾಪ್ಟರ್ ಯಾವ್ದಪ್ಪ ಅಂದ್ರ ಅನುವಂಶೀಯತೆ. ಇದರಿಂದ ನಮಗ 4 ರಿಂದ 5 ಅಂಕಗಳು ಬರ್ತಾವ. ಈ ನೆಕ್ಸ್ಟ್ ಬೆಳಕು. ಇನ್ನು 9ನೇ ಚಾಪ್ಟರ್ ಬೆಳಕು, ಪ್ರತಿಫಲನ ಮತ್ತು ವಕ್ರೀಭವನ. ಈ ಚಾಪ್ಟರ್ ಕೂಡ ಬಹಳ ಇಂಪಾರ್ಟೆಂಟ್. ಇದರಿಂದ 7 ರಿಂದ 8 ಅಂಕಗಳು ಬರ್ತಾವ. ಇನ್ನ 10ನೇ ಚಾಪ್ಟರ್ ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತು. ಇದ್ರ ಮ್ಯಾಗ ನಿಮಗ 5 ರಿಂದ 6 ಅಂಕಗಳು ಬರ್ತಾವ. ಇನ್ನು ಲಾಸ್ಟ್ ಚಾಪ್ಟರ್ 11ನೇದು ನಮ್ಮ ಪರಿಸರ. ಇದ್ರಲ್ಲಿಂದಪ್ಪ ನಿಮಗ 3 ಅಂಕಗಳು ಬರುವಂತ ಚಾನ್ಸಸ್ ಇರ್ತದ. ನೋಡಿ, ರಾಸಾಯನಿಕ ಕ್ರಿಯೆಗಳು ಮತ್ತ ಆಮ್ಲ ಮತ್ತು ಪ್ರತ್ಯಾಮ್ಲ ಇದು ಎದಕ್ ಸೇರ್ತಾವಪ್ಪ ಅಂದ್ರ ರಾಸಾಯನಿಕ ಇದಕ್ ಸೇರ್ತಾವ. ಈ ನೆಕ್ಸ್ಟ್ ಜೀವಕ್ರಿಯೆಗಳು ಮತ್ತ ನಿಯಂತ್ರಣ ಸಾಹಿತ್ಯ ಸೇರ್ತಾವ, ಇದು ಜೀವಕ್ರಿಯೆಗೆ ಸೇರ್ತಾವ. ಇವು ಭಾಗ ವಿದ್ಯುತ್ ಶಕ್ತಿ ಮತ್ತ ವಿದ್ಯುತ್ ರೋಧಕ ಕಾಂತೀಯ ಕಣಗಳು ಭೌತಶಾಸ್ತ್ರ ಸೇರ್ತವೆ. ಇದು ಜೀವಶಾಸ್ತ್ರ, ಇದು ರಸಾಯನ ಶಾಸ್ತ್ರ, ಇದು ಭೌತಶಾಸ್ತ್ರ. ಈ ನೆಕ್ಸ್ಟ್ ಈ ಕಡೆ ಲೋಹಗಳು ಮತ್ತ ಅಲೋಹಗಳು, ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಇದು ಸೇರ್ತಾವಪ್ಪ ಅಂದ್ರೆ ಸೇಮ್ ರಾಸಾಯನ ಶಾಸ್ತ್ರ ಸೇರ್ತಾವ. ಇನ್ನ ಜೀವಿಗಳು ಹೇಗೆ ಸಂತೋಷತೆ ಮತ್ತ ಅನುವಂಶತೆ ಇವೆರಡು ಚಾಪ್ಟರ್ ಸೇರ್ತಾವಪ್ಪ ಅಂದ್ರ ಜೀವಶಾಸ್ತ್ರ ಸೇರ್ತಾವ. ಇನ್ನ ಬೆಳಕು, ಪ್ರತಿಫಲನ ಮತ್ತು ಮಾನವ ಕಣ್ಣ ಸೇರ್ತಾವಪ್ಪ ಅಂದ್ರೆ ಇದು ರಾಸಾಯನಿಕ ಭೌತಶಾಸ್ತ್ರ ಸೇರ್ತಾವ. ಇನ್ನ ನಮ್ಮ ಪರಿಸರ ಒಂದೇನಪ್ಪಾ ಅಂದ್ರ ಜೀವಶಾಸ್ತ್ರ ಸೇರ್ತಾವ. ಇದಿಷ್ಟೇನಪ್ಪಾ ಅಂದ್ರ 10ನೇ ತರಗತಿಯಲ್ಲಿ ನೀವು ಕಲಿಯುವಂತ ಚಾಪ್ಟರ್ಗಳ ಪ್ರಮುಖ ಅಂಕಗಳು ಇಷ್ಟು ಬೋರ್ಡ್ ಎಕ್ಸಾಮ್ ಬರ್ತಾವ. ಇದ್ರ ಬಗ್ಗೆ ಸಂಪೂರ್ಣವಾಗಿ ಒಂದು ಚಾಪ್ಟರ್ ನಾ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಈ ಚಾಪ್ಟರ್ ಅಂದ್ರೆ ಯಾವ ಕ್ಲಾಸ್ ಚೆನ್ನಾಯ್ತೋ ಅವಾಗ ವಿಡಿಯೋನ ಅಪ್ಲೋಡ್ ಮಾಡಿ ಹಾಕ್ತೀನಿ. ನಿಮ್ಗೆ 10ನೇ ತರಗತಿ ವಿಜ್ಞಾನ, ಗಣಿತ ಎಲ್ಲಾ ರೀತಿಯ ಕಾಂಪಿಟೇಟಿವ್ ಎಕ್ಸಾಮ್